ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಅಂತ KDB 13 ಹೋರಾಟ ಸಮಿತಿಯಿಂದ ಇವತ್ತು ನಮ್ಮ ಮೊದಲ ಜಯ ಅಂತ ಹೇಳ್ಬೋದು. ಯಾಕಂದರೆ ದರ ನಿಗದಿ ಮಾಡೋದಕ್ಕೆ ಅರಕೆರೆ, ಸಂಜೀಪುರ, ಕೊಲ್ಮೇಶ್ವರ ಇವತ್ತು ದರ ನಿಗದಿ ಮಾಡೋಕ್ಕೆ ನಾವೊಂದು 4 ಕಾರು, ಒಂದು ಬಸ್ ತುಂಬ ಎಲ್ಲ ಹೊರಟಿದ್ರಿ. ಈಗ ಒಳ್ಳೆ ದರ ಕೊಟ್ಟು ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಕೊಟ್ಟರೆ ನಾವು ಭೂಮಿ ಕೊಡೋ ಸಿದ್ಧ ಅಂತ ನಾವೆಲ್ಲ ಈಗ ಹೊರಟಿದ್ರಿ. ಇಷ್ಟ ಮೇಲೆ ಪ್ರತಿ ಮಾತಾಡ್ತಾನೆ. ಏನಿವತ್ತು ಜಂಗಮಕೋಟೆ ಹೋಬಳಿ KDB 13 ರೈತಪರ ಹೋರಾಟ ಸಮಿತಿಯಿಂದ ಏನು ಸತತ 24 ತಿಂಗಳ ಹೋರಾಟದ ಶ್ರಮ ಏನಿದೆ, ನಿಜವಾಗಲೂ ಕೂಡ ಘನ ಸರ್ಕಾರ ಇವತ್ತು ನಮ್ಮ ಹೋರಾಟಕ್ಕೆ ಮಣಿದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಶಿರಾಳ ಶಾಸಕರು ದರ ಪಟ್ಟಿ ನಿಗದಿ ಮಾಡಿಸೋದಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳನ್ನು ಹೇಳ್ತಾ ಇವತ್ತೇನು ದರ ಪಟ್ಟಿ ನಿಗದಿ ಮಾಡಿದ್ದಾರೆ. ನಮ್ಮ ರೈತರು ಕೊಲ್ಮೇಶ್ವರ, ಅರಕೆರೆ, ಸಂಜೀಪುರ ಗ್ರಾಮಗಳ ರೈತರು ಈಗಾಗಲೇ ತಮ್ಮ ವಾಹನಗಳಲ್ಲಿ ಹೊರಟಿದ್ದಾರೆ ಮತ್ತು ಒಂದು ಬಸ್ ಕೂಡ ಹೋಗಿದೆ. ಹಾಗಾಗಿ ಇವತ್ತು ರೈತರು ವಿನಂತಿ ಮಾಡ್ತೇನೆ, ಏನು ನಮ್ಮ ಜಮೀನಿಗೆ ಉತ್ತಮ ಬೆಲೆ ಕೊಡಲಿ, ಜಮೀನು ಕೊಟ್ಟಂಥ ರೈತರಿಗೆ ಉತ್ತಮ ಕಾಯಂ ಉದ್ಯೋಗ ಸಿಗಲಿ, ಮತ್ತು ಏನು ಭೂ ಪರಿಹಾರ ಬೇಡ ಅಂತಕ್ಕಂಥ ರೈತನಿಗೆ ಬದಲಿ ಜಮೀನು ಕೊಡಲಿ. ಹಾಗಾಗಿ ಇವತ್ತು ಸರ್ಕಾರ ರೈತ ಪರವಾಗಿ ನಿಲ್ಲಬೇಕು ಅಂತೇಳಿ ಮಾಧ್ಯಮದ ಮೂಲಕ ಕೋರ್ತಾ ಇದ್ದೀನಿ. ಸರ್, ಈಗ ಕೆಲವು ಮೂರಳ್ಳಿ ಮಾತ್ರ ಹೋಗ್ತಿದ್ದಾರೆ ಸರ್. ಇವತ್ತು ಕೊಲ್ಮೇಶ್ವರ, ಸಂಜೀವಪುರ, ಅರಕೆರೆ 3 ಗ್ರಾಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟಿಸ್ ಕೊಟ್ಟಿದೆ. ಆ 3 ಗ್ರಾಮಗಳ ಫಲಾನುಭವಿಗಳು ಮಾತ್ರ ಇವತ್ತು ಹೋಗ್ತಾ ಇದ್ದಾರೆ. ಹಾಗಾಗಿ ಆ 3 ಗ್ರಾಮಗಳ ರೈತರಲ್ಲೂ ಕೂಡ ನಾವು ಆಲ್ರೆಡಿ ಹೇಳಿದ್ದೀವಿ, ನೀವು ಇಷ್ಟು ದರ ಕೇಳಿ ಅಂತೇಳೆಲ್ಲ ಹೇಳಿದ್ದೀವಿ. ಇವತ್ತು ಒಳ್ಳೆಯ ದರ ಕೊಡ್ತಾರೆ ಅಂತೇಳಿ ನಂಬಿಕೆ ಇದೆ ಸರ್. ನಾವು ಮಾನ್ಯ ಮಾಧ್ಯಮ ಸ್ನೇಹಿತರು ಗಮನಿಸಬೇಕು, ಏನು ಸತತ 24 ತಿಂಗಳಿಂದ ಹೋರಾಟದ ಪ್ರಮುಖ ಬೇಡಿಕೆ ಏನಂದರೆ ನಮ್ಮ ಜಮಕೋಟೆ ಹೋಬಳಿ 13 ಹಳ್ಳಿಗಳ ಫಲವತ್ತಾದ ನೀರಾವರಿ ಪ್ರದೇಶವನ್ನು ಕೈಬಿಟ್ಟು ಅಂತಿಮ ಸೂಚನೆ ಹೊರಡಿ ಅಂಥೇಳಿ. ಹಾಗಾಗಿ ಇವತ್ತು 490 ಎಕರೆ ಅಲ್ಲ, 520 ಎಕರೆ ಇವತ್ತು ಫಲವತ್ತಾದ ನೀರಾವರಿ ಪ್ರದೇಶವನ್ನು ಬಿಟ್ಟಿದ್ದಾರೆ. ಹಾಗಾಗಿ ಮತ್ತು ಇನ್ನೂ ಸಾಧ್ಯ ಆದರೆ ಬಿಡಿ ಅಂತೇಳಿ ಮಾಧ್ಯಮದ ಮೂಲಕ ಕೋರ್ತಾ ಇದ್ವಿ. ಬಿಟ್ಟಿರೋದು 400, ಬಟ್ ಇನ್ನೂ ಕೂಡ ಇವತ್ತು 20-30 ಎಕರೆ ಬಿಟ್ಟಿದ್ದಾರೆ. ಒಟ್ಟಾರೆ ನಾವು ಲೆಕ್ಕಾಚಾರ ಮಾಡಿದಾಗ 500 ಚಿಲ್ಲರೆ ಮೇಲೆ ಹೋಗುತ್ತೆ. ಹಾಗಾಗಿ ಏನು 500 ಚಿಲ್ಲರೆ ಎಕರೆ ನೀರಾವರಿ ಬಿಟ್ಟಂಥ ಸರ್ಕಾರಕ್ಕೆ, ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ ಧನ್ಯವಾದಗಳು ಹೇಳ್ತೀವಿ. ಉತ್ತಮ ಬೆಲೆ ಕೊಡಲಿ ಅಂತೇಳಿ ಮಾಧ್ಯಮ ಮೂಲಕ ಕೋರ್ತಾ ಇದ್ವಿ.